ओम शक्ति पराशक्ति
पत्रा కదా పాపం సచ్చా సావదాలు కులార్ మే హన్న మాకే పెద్దోడు మాకు ఉన్నాయి అట్లే ఉంది ಕಲ್ಚರ್ ತಗೊಂಬಂದಾಗ ಮಾತಾಡ್ಬಿಡಿ, ಚೆನ್ನಾಗಿ ಬರುತ್ತೆ. ಮುಂದೆ ನಿಲ್ಸ್ಕೊಂಡು ಅಲ್ಲಿ ನಿಲ್ಸ್ಕೊಂಡು ಗಂಜಿ ಪೂಜೆನ ಏನು ಅಂತ నిలబడకూడలే ನಮ್ಮ ಮುಳಬಾಗಿಲು ತಾಲೂಕು ಮೇಲಾಗಾಣಿ ಗ್ರಾಮದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಮ್ಮ ಓಂ ಶಕ್ತಿ ಮಾಲ್ದಾರಗಳು ಪ್ರತಿ ವರ್ಷ ಏನು ಆ ತಾಯಿಯ ಓಂ ಶಕ್ತಿ ದರ್ಶನಕ್ಕೆ ಹೋಗ್ತಾರೆ. ಅದೇ ರೀತಿ ಕೂಡ ಇವತ್ತು ಸುಮಾರು ತಾಯಂದ್ರು ಮಾಲೆಯನ್ನು ಧರಿಸಿದ್ದಾರೆ. ಅದು ನಾಳೆದ್ದು ಬೆಳಗ್ಗೆ ನಾವು ಬಸ್ಸನ್ನು ಕಳಿಸ್ತಾ ಇದ್ದೀವಿ. ಭಾನುವಾರ ಬೆಳಗ್ಗೆ 7:15 ಆ ತಾಯಿ ದರ್ಶನಕ್ಕೆ ಹೊಡ್ತಾ ಇದ್ದಾರೆ. ಆ ಹೊಡ್ತಕ್ಕಿಂತ ಮುಂಚೆ ನಮ್ಮ ಇವರು ಓಂ ಶಕ್ತಿ ತಾಯಂದ್ರು ಈ ಗ್ರಾಮದ ಅಭ್ಯುದಯಕ್ಕಾಗಿ, ಈ ಗ್ರಾಮಕ್ಕೆ ಒಳ್ಳೆಯದಾಗ್ಲಿ, ಈ ಗ್ರಾಮದಲ್ಲಿ ಬಾಳ್ತಾ ಇರ್ತಕ್ಕಂಥ ಪ್ರತಿಯೊಬ್ಬರ ಒಂದು ಜೀವನಗಳು ಸುಭಿಕ್ಷವಾಗಿರ್ಲಿ ಅಂತ ಹೇಳಿ ಆ ತಾಯಿಗೆ ಪೂಜೆ ಮಾಡಿ, ಈ ಕಲಶ ಪೂಜೆಯನ್ನು ಮಾಡಿ, ಈ ಒಂದು ಗ್ರಾಮಕ್ಕೆ ಯಾವತ್ತೂ ಕೂಡ ಕೆಟ್ಟದಾಗಬಾರ್ದು, ಒಳ್ಳೇದಾಗಬೇಕು ಅಂತ ಅವ್ರು ಬಯಸಿ ಒಂದು ಕಾರ್ಯಕ್ರಮ ಆಯೋಜನೆ ಮಾಡ್ಕೊಂಡಿದ್ದಾರೆ. ಅದಕ್ಕೆ ನಮ್ಮ ಗುರುಸ್ವಾಮಿಗಳಾಗಿರ್ತಕ್ಕಂಥ ರೆಡ್ಡಮ್ಮ ಸ್ವಾಮಿಗಳು ಬಂದಿದ್ದಾರೆ. ಇವರೆಲ್ಲೂ ಕೂಡ ನಮ್ಮ ಮತ್ತೋರ್ವ ಗುರುಸ್ವಾಮಿಗಳು ನಾಗರತ್ನಕ್ಕ ಅವ್ರು ಬಂದವ್ರೆ. ಸೊ ಅವರ ಒಂದು ಮಾರ್ಗದರ್ಶನದಲ್ಲಿ ಈ ಒಂದು ಕಲಶ ಪೂಜೆ ಅಂದ್ರೆ ಊರೆಲ್ಲ ಕಲಶಗಳನ್ನ ಕೊಂಡೊಯ್ದು ಆ ಊರು ಪ್ರದಕ್ಷಿಣೆ ಮಾಡಿ, ಅವರ ಧ್ಯೇಯ ಇಷ್ಟೇ, ಏನು ಮೇಲಾಗಾಣಿ ಗ್ರಾಮದಲ್ಲಿ ಬದುಕಬಾಗ್ತಾ ಇರತಕ್ಕಂತ ಎಲ್ಲಾ ಜನಸಮೂಹಕ್ಕೆ ಒಳ್ಳೇದಾಗ್ಲಿ ಅಂತ ಹೇಳಿ ಆ ತಾಯಿಯ ಒಂದು ಆಶೀರ್ವಾದ ಈ ಗ್ರಾಮದ ಮೇಲೆ ಇರ್ಲಿ ಅಂತ ಹೇಳಿ ಅವರೆಲ್ಲರೂ ಕೂಡ ಇವತ್ತು ಮನಸ್ಸು ಮಾಡಿ ಈ ಒಂದು ಕಲಶ ಪೂಜೆ ಹಮ್ಮಿಕೊಂಡಿದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಊರಿನ ಪಟೇಲರಾಗಿರ್ತಕ್ಕಂಥ ಸುಭಾಷ್ ಗೌಡರು ಬರ್ಬೇಕಾಯ್ತು, ಅವ್ರು ಕೆಲವು ಕಾರಣಾಂತರಗಳಿಂದ ಬಂದಿಲ್ಲ. ಆದ್ರೆ ಈ ಒಂದು ಕಾರ್ಯಕ್ರಮಕ್ಕೆ ಇವರ ಒಂದು ಮುಖಂಡತ್ವವನ್ನು ವಹಿಸಿರ್ತಕ್ಕಂಥ ನಮ್ಮ ವಾಣಮ್ಮ ಅವರು ಬಂದಿದ್ದಾರೆ. ನಮ್ಮ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷನಾಗಿರ್ತಕ್ಕಂಥ ಸುಕನ್ಯಕ್ಕ ಅವರು ಬಂದಿದ್ದಾರೆ. ನಮ್ಮ ಊರಿನ ಹಿರಿಯರಾದಂತ ರಾಮಚಂದ್ರಣ್ಣ ಅವರು ಬಂದಿದ್ದಾರೆ. ನನ್ನ ಸಹೋದರರಾದಂತ ನಮ್ಮ ಛತ್ರಗೌಡರು ಬಂದಿದ್ದಾರೆ. ಮತ್ತೋರ್ವ ನಮ್ಮ ಸಹೋದರ ಆಗಿರ್ತಕ್ಕಂಥ ನಮ್ಮ ಗೋಪಾಲ್ ಅವರು ಬಂದಿದ್ದಾರೆ. ನಮ್ಮ ಲವಕುಶ್ ರೆಡ್ಡಿ ಅವರು ಬಂದಿದ್ದಾರೆ. ನಮ್ಮ ವೆಂಕಟರಾಮ ಅವರು ಬಂದಿದ್ದಾರೆ. ಹಿರಿಯರಾಗಿರ್ತಕ್ಕಂಥ ನಮ್ಮ ರತ್ನಪ್ಪ ಅವರು, ನಮ್ಮ ವೆಂಕಟಪ್ಪಣ್ಣವರು, ನಮ್ಮ ಚಿನ್ನಪ್ಪ, ಇನ್ನು ಈ ರೀತಿಯಾಗಿ ಅನೇಕ ಗ್ರಾಮಸ್ಥರು ಕೂಡ ಇವತ್ತು ಸೇರಿದ್ದಾರೆ. ಸೊ ಅದರಿಂದ ನಾನು ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ, ಏನು ಒಂದು ಸಂಕಲ್ಪವನ್ನ ಹೊಂದಿ ನೀವು ಈ ಒಂದು ಪೂಜೆನ ಕೈಗೊಂಡಿದ್ದೀರಿ, ನಿಮ್ಮ ಸಂಕಲ್ಪ ಆ ತಾಯಿ ಈಡೇರಿ ಮಾಡ್ಲಿ, ಈ ಊರಿಗೆ ಒಳ್ಳೇದಾಗ್ಲಿ, ನಿಮ್ಗೆ ಒಳ್ಳೇದಾಗ್ಲಿ ಅಂತ ಕೂಡ ಆ ಭಗವಂತನಲ್ಲಿ ನಾನು ಪ್ರಾರ್ಥನೆ ಮಾಡಿ ಮತ್ತೊಮ್ಮೆ ಮಗನೊಮ್ಮೆ ಈ ಗ್ರಾಮಕ್ಕೆ ಒಳ್ಳೇದಾಗ್ಲಿ ಮತ್ತು ಎಲ್ಲ
ಈ ರಾಜ್ಯದ ಜನತೆಗೂ ಕೂಡ ಎಲ್ಲೂ ಕೂಡ ಒಳ್ಳೇದಾಗ್ಲಿ ಅಂತ ಕೂಡ ನನ್ನ ತಾಯಿಯಲ್ಲಿ ನಾನು ಮನವಿ ಮಾಡ್ತಾ, ತಾವು ಏನೋ ಒಂದು ಈ ಸಂಕಲ್ಪವನ್ನ ಹೊಂದ್ಕೊಂಡು ಇವತ್ತು ಒಂದು ಕಾರ್ಯಕ್ರಮವನ್ನ ಮಾಡ್ತಾ ಇದ್ದೀರಿ, ನಿಮ್ಗೆ ಒಳ್ಳೇದಾಗ್ಲಿ ಅಂತ ಹೇಳಿ ಈ ಕಾರ್ಯಕ್ರಮಕ್ಕೆ ಬಂದಿರ್ತಕ್ಕಂಥ ಎಲ್ಲ ನಮ್ಮ ಮೇಲಗಾಣಿಯ ಎಲ್ಲಾ ಗ್ರಾಮಸ್ಥರು ಏನ್ ತಾವು ಬಂದಿದ್ರೆ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕವಾದಂತಹ ನಮನಗಳನ್ನು ತಿಳಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ.